ಎಲ್ರಿಗೂ ನಮಸ್ತೆ. ನಾನು ಕಾಡಿನ ಜೀವ ಐತಿಚಂಡ ರಮೇಶ್ ಉತ್ತಪ್ಪ. ಆದ್ಮೇಲೆ ಅರ್ಜುನನ ಸಾವಿನ ಸತ್ಯದ ಬಗ್ಗೆ ನಿಮಗೆ ತಿಳಿಸ್ತಾ ಇದೆ. ನಿಜವಾಗಿ ಅಲ್ಲಿ ಏನು ಘಟನೆ ನಡೆಯಿತು ಅನ್ನೋದರ ಬಗ್ಗೆ ಕಳೆದ 2 ಎಪಿಸೋಡ್ನಲ್ಲಿ ತಿಳಿಸಿದ್ದೀನಿ. ಎಕ್ಸ್ಕ್ಲೂಸಿವ್ ಆದಂಥ ವಿಡಿಯೋವನ್ನು ನಿಮಗೆ ತೋರಿಸಿದ್ದೀನಿ. ಕೊನೆಯಲ್ಲಿ ಅದು ಅದು ಯಾರಿಗೆ ಗುಂಡು ಹೊಡೆದಿದ್ದಾರೆ, ಏನಾಗಿದೆ, ಅವತ್ತು ಕೊನೆಯಲ್ಲಾದ ಘಟನೆ ಏನು, ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. 3ನೇ ಎಪಿಸೋಡ್ ಬರೋದಕ್ಕಿಂತ ಮುಂಚೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸ್ತು. ಯಾಕೆಂದರೆ ಡಿಸೆಂಬರ್ 4ಕ್ಕೆ ಅರ್ಜುನನನ್ನು ಕಳೆದುಕೊಂಡು 1 ವರ್ಷ ಆಗ್ತಾ ಇದೆ. ಸರ್ಕಾರ ಆಗಲಿ, ಇಲಾಖೆ ಆಗಲಿ ಅಥವಾ ಬೇರೆ ಯಾರಾದರೆ ಆಗಲಿ ಎಲ್ಲರೂ ಕೂಡ ಅರ್ಜುನನ ಮರ್ತೋಗ್ಬಿಟ್ಟಿದ್ದಾರೆ. ಇಡೀ 1 ವರ್ಷದಲ್ಲಿ ಅರ್ಜುನನಿಗೆ ಏನೂ ಮಾಡಲಿಲ್ಲ. 1 ವರ್ಷದಲ್ಲಿ ನೀವು ಯೋಚನೆ ಮಾಡಿ, ಬೇರೆ ಯಾರಾದರೂ ಆಗಿದ್ರೆ, ಮನುಷ್ಯರಾಗಿದ್ದರೆ, ಅಷ್ಟೊಂದು ಸೇವೆ ಮಾಡಿದವರು ಯಾರಾದರೂ ತೀರ್ಕೊಂಡಿದ್ರೆ, ಗಣ್ಯರಾಗಿದ್ದರೆ ನಾವೇನು ಮಾಡ್ತಿದ್ದೀವಿ ಹೇಳಿ? ಇಡೀ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ರಸ್ತೆಗೆ ಅವರ ಹೆಸರನ್ನು ಇಡ್ತಾ ಇದ್ದೀವಿ, ಸ್ಮಾರಕ ಭವನಗಳನ್ನು ಕಟ್ತಾ ಇದ್ದೀವಿ, ಕೆಲವರಿಗೆ ಅಂತೂ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾ ಇದ್ವಿ. ಆದರೆ ಅರ್ಜುನ ಒಂದು ಪ್ರಾಣಿ ಅನ್ನುವ ಕಾರಣಕ್ಕ ಇಡೀ 1 ವರ್ಷ ಸರ್ಕಾರ ಆಗಲಿ, ಇಲಾಖೆ ಆಗಲಿ ಯಾಕೆ ಅವನನ್ನು ಮರ್ತರು? ಏನಾದರೂ ಒಂದು ಮಾಡಬೇಕಿತ್ತಲ್ವಾ? ಅವನ ಸೇವೆಗೆ ಬೆಲೆ ಕಟ್ಟಲಿಕ್ಕೆ, ನಮ್ಗೆ ನಿಜವಾಗಿ ಬೆಲೆ ಕಟ್ಟಲಿಕ್ಕೆ ಆಗತ್ತಾ? ಆದರೆ ಆತನಿಗೆ ಬಾಯಿ ಬರ್ತಾ ಇರಲಿಲ್ಲ, ಅಥವಾ ಅವನು ಪ್ರಾಣಿ ಅನ್ನೋ ಒಂದು ಕಾರಣಕ್ಕೆ ಅವರೆಲ್ಲರೂ ಅವ್ರನ್ನ ಮರ್ತಾರ. ನಿಜವಾಗಿ ದುಃಖ ಆಗ್ತಾ ಇದೆ. ಅಂತ ಒಂದು ದೇವರು ಕೊಟ್ಟ ವರವನ್ನ ನಾವು ಕಳ್ಕೊಂಡಿದ್ದೀವಿ. ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ನಿರ್ಲಕ್ಷ್ಯಕ್ಕೆ ನಾವು ಅರ್ಜುನನನ್ನ ನಾವು ಕಳ್ಕೊಂಡಿದ್ರು ಕೂಡ ಇಡೀ 1 ವರ್ಷ ಆತನವನ್ನು ನಾವು ಮರ್ತಿರೋದಿದೆಯಲ್ಲ, ಅದು ನಿಜವಾಗಿ ನಮ್ಮ ಸರ್ಕಾರದಾಗ್ಲಿ ಅಥವಾ ಸಂಬಂಧಪಟ್ಟವರ ತಪ್ಪು ಅಂತ ಅನ್ನಿಸ್ತೆ. ಇನ್ನೂ ಕಾರ್ಯಕ್ರಮನೇ ಮಾಡಲಿಲ್ಲ. ಇದನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡಬೇಕಾಗಿತ್ತು. ಹಾಗಾದ್ರೆ ಮನುಷ್ಯರಿಗೆ ಮಾತ್ರ ಬೆಲೆನಾ? ನಮ್ಮನ್ನ ರಕ್ಷಣೆ ಮಾಡಿದಂತ ನೋಡಿ, ಅವತ್ತು ಅರ್ಜುನ ಎಷ್ಟು ಜನರ ಪ್ರಾಣ ರಕ್ಷಣೆ ಮಾಡಿದ್ದಾನೆ. ಅವನು ಸರ್ಕಾರದ ನೌಕರ, ಅವನು ಸರ್ಕಾರದ ಪರವಾಗಿ ಕೆಲಸ ಮಾಡಿ ಅವನು ಸಾವಿಗೀಡಾದವನು. ಅವನನ್ನು ಎಲ್ಲರೂ ಯಾಕೆ ಮರ್ತಿದ್ದಾರೆ? ನಿಜವಾಗಿ ಒಂದು ದುಃಖ ಆಗ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ಯಾರೇ ಇರಲಿ, ಯಾರೇ ಮಾಡಲಿ, ನೀವು ಅಂತೂ ಖಂಡಿತ ಅರ್ಜುನನನ್ನು ಮರೆಯಲ್ಲ. ಅರ್ಜುನನ ಸದಾ ನೆನಪು ಮಾಡ್ಕೊಳ್ತೀವಿ. ಹಾಗಾಗಿ ನಾವು ಡಿಸೆಂಬರ್ 4ನೇ ತಾರೀಕು ಮೈಸೂರಿನಲ್ಲಿ ಮೈಸೂರು ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ಮತ್ತೆ ಕೆಲವು ಸಂಘ ಸಂಸ್ಥೆಗಳ ವತಿಯಿಂದ, ಯೂನಿವರ್ಸಿಟಿಗಳ ವತಿಯಿಂದ ನಾವು ಅವನ ನೆನಪಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಅವತ್ತು ನಾವು ಅರ್ಜುನನ ಅಭಿಮಾನಿಗಳೆಲ್ಲರೂ ಕೂಡ ಸೇರ್ತಾ ಇದ್ದೀವಿ. ಅರ್ಜುನನ ಸಾಧನೆ ಆಗಿರ್ಬೋದು, ಅವನ ಬಲಿದಾನ ಆಗಿರ್ಬೋದು, ಎಲ್ಲವನ್ನೂ ನಾವು ನೆನಪು ಮಾಡ್ಕೊಳ್ತೀವಿ. 1 ಗಂಟೆಗಳ ಕಾಲ ಅವನ್ನ ನಾವು ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ. ಕೆಲವು ವಿಡಿಯೋಗಳಾಗಿರ್ಬೋದು ಅಥವಾ ಮಾಹಿತಿಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಅಲ್ಲಿ ನಾವು PPT ಪ್ರೆಸೆಂಟೇಷನ್ ಮೂಲಕ ಹಂಚ್ಕೊಳ್ತಾ ಇದ್ದೀವಿ. ಆ ಮೂಲಕ ಆದರೂ ಅರ್ಜುನನ ನಾವು ನೆನಪು ಮಾಡ್ಕೊಳ್ಳೋಣ. ಅಂದು ನಾವು ಯಾವ ರೀತಿ ನೆನಪು ಮಾಡಬೇಕಂದ್ರೆ, ಎಲ್ರಿಗೂ ಈಗ ನಮ್ಗೆ ನೆನಪಿದೆ, ನಮ್ಗೆ ಆಗಲಿ ನಿಮ್ಗಾಗಲಿ ಎಲ್ರಿಗೂ ಕೂಡ ಅಭಿಮಾನಿಗಳಿಗೆ ನೆನಪಿದೆ. ಅದನ್ನು ಬೇರೆಯವರು ಕೂಡ ನಾವು ತೋರಿಸ್ಬೇಕು. ಅವತ್ತು ಅರ್ಜುನನ ಹುತಾತ್ಮ ದಿನ, ಅವತ್ತು ಅರ್ಜುನ ಬಲಿಯಾದ ದಿನ ಅಂತೇಳಿ ನಾವು ಮರ್ತಿಲ್ಲ ಅಂತೇಳಿ ತೋರಿಸ್ಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಅವತ್ತು ಯಾರೆಲ್ಲ ಕಾರ್ಯಕ್ರಮಕ್ಕೆ ಬರ್ತಾ ಇದ್ವಿ ಅವರೆಲ್ಲರೂ ಕೂಡ ಅರ್ಜುನನ T-ಶರ್ಟ್ ಅನ್ನು ಹಾಕೊಂಡು ಬರ್ತಾ ಇದ್ವಿ. ನೀವು ನೋಡಿರ್ಬೋದು, ನಾನು ಹಾಕೊಂಡಿರುವಂಥ T-ಶರ್ಟ್, ಈ ರೀತಿ T-ಶರ್ಟ್ ಮಾಡಿದ್ದೀವಿ. ಇಲ್ಲಿ ನಮ್ಮ ಎದೆಯಲ್ಲಿ ಸದಾ ಅರ್ಜುನ ಇರ್ತಾನೆ. ಅರ್ಜುನನ ಒಂದು ಫೋಟೋವನ್ನು ಹಾಕಿದ್ದೀವಿ. ಅದರ ಹಿಂದ್ಗಡೆ ಅರ್ಜುನನು ನಿಂತಿರುವಂಥ ಮುದ್ದಾದ ಒಂದು ಫೋಟೋ ಇತ್ತು. ಆ ಫೋಟೋವನ್ನು ಕೂಡ ಅದನ್ನ ಪ್ರಿಂಟ್ ಮಾಡ್ಕೊಂಡು ಹಾಕ್ಸ್ಕೊಂಡಿದ್ವಿ. ಎಲ್ರಿಗೂ ಕೂಡ ನೋಡಿದ ತಕ್ಷಣ ಅರ್ಜುನನ 1 ವರ್ಷ ಆಗಿದೆ ಅಂತೇಳಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಸಾಧ್ಯ ಇದ್ರೆ ನೀವು ಕೂಡ ಹಾಕ್ಕೊಳ್ಳಿ. ನೀವು ಇಡೀ 1 ವರ್ಷ ನಾವು ಕಾರ್ಯಕ್ರಮ ಮಾಡಬಹುದು. 1 ತಿಂಗಳು ಬೇಕಾದ್ರೆ ಬರೀ ಡಿಸೆಂಬರ್ 4ನೇ ತಾರೀಕಿಗೆ ಮಾಡಬೇಕಂತಿಲ್ಲ. ಇಡೀ 1 ಡಿಸೆಂಬರಲ್ಲಿ ಕಾರ್ಯಕ್ರಮ ಮಾಡ್ಬೋದು. ನೀವು ಕೂಡ ಅಭಿಮಾನಿಗಳು ಸೇರ್ಕೊಂಡು ಎಲ್ಲಿ ಬೇಕಾದ್ರೆ ಕಾರ್ಯಕ್ರಮ ಮಾಡಿ. ನಮ್ಗೆ ಟೈಮ್ ಇದ್ರೆ ಖಂಡಿತ ನಾವು ಕೂಡ ಬರ್ತೀವಿ, ಮಾತಾಡ್ತೀವಿ. ಅರ್ಜುನನ ಬಗ್ಗೆ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಳೋಣ. ಕೆಲವರು ಈ T-ಶರ್ಟ್ ನಮ್ಗೇನು ಒಂದು ಅರ್ಜುನನ ಅಭಿಮಾನಿಯೇ ಪ್ರಿಂಟ್ ಮಾಡಿಸ್ಕೊಟ್ಟಿದ್ದಾರೆ. ಅವರು ಬರೀ ಆ T-ಶರ್ಟ್ ರೇಟು ಮತ್ತು ಅದರ ಪ್ರಿಂಟಿಂಗ್ ರೇಟನ್ನು ಮಾತ್ರ ನಮಗೆ ತಗೊಂಡಿದ್ದಾರೆ. ನಾವೆಲ್ಲರೂ ಅಭಿಮಾನಿಗಳು ಅದನ್ನು ತಗೊಂಡಿದ್ದೀವಿ, ಅದನ್ನು ಹಾಕ್ಕೊಂಡಿದ್ದೀವಿ. ಫೋನ್ ನಂಬರ್ ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಟೆಕ್ಸ್ಟಲ್ಲಿ ನಿಮ್ಗೆ ಹಾಕಿರ್ತೀನಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬರೀ ಅದು ಒಂದಿನ ಕಾರ್ಯಕ್ರಮ ಅಂತಲ್ಲ, ಈ T-ಶರ್ಟನ್ನು ಸದಾ ಇಟ್ಕೊಂಡಿರ್ತೀನಿ, ಎದುರುಗಡೆನೇ ಇಟ್ಕೊಂಡಿರ್ತೀನಿ ಯಾವಾಗಲೂ ಕೂಡ ಮನೆಯಲ್ಲಿ. ಅರ್ಜುನನ ನಾವು ಪ್ರತಿ ದಿವಸ ಅದನ್ನು ನೋಡ್ಕೋಬೋದು, ನೆನಪು ಕೂಡ ಮಾಡ್ಕೋಬೋದು. ಆದರೆ ಒಂದು ನೋಡಿ, ನಾವು ಸರ್ಕಾರವನ್ನು ಒತ್ತಾಯ ಮಾಡೋಣ. ಮುಂದಿನ ಎಪಿಸೋಡಲ್ಲಿ ಅದನ್ನು ಮಾತಾಡ್ತೀನಿ. ಅವತ್ತು ಅರ್ಜುನ ಅನಾಥನ ರೀತಿಯಲ್ಲಿ, ಅವನು ಯಾರೂ ಇಲ್ಲದ ರೀತಿಯಲ್ಲಿ ಅವನು ಸತ್ತೋದ. ಅವನ JCBಯಲ್ಲಿ ಎಳೆದು ಗುಂಡಿಗೆ ಹಾಕಿ ಮಣ್ಣು ಮುಚ್ಚಿ ಎಲ್ಲರೂ ಕೂಡ ಮರ್ತು ಬಿಟ್ಟಿದ್ದಾರೆ. ಕೊನೆ ಪಕ್ಷ ಅರ್ಜುನನಿಗೆ ಏನಾಗಿದೆ, ಯಾವ ರೀತಿ ಅವನು ಬಲಿದಾನ ಆದ ಆ ಸತ್ಯನಾದರೂ ತಿಳಿಸ್ಬೇಕಿತ್ತಲ್ವಾ? ನಾವು ತಿಳಿಸ್ಬೇಕಾಗಿತ್ತ, ನಾವು ತನಿಖೆ ಮಾಡಬೇಕಾಗಿತ್ತ. ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಅವನ ವಿಡಿಯೋಗಳನ್ನು ಸಂಗ್ರಹ ಆಗಿರ್ಬೋದು, ಆತನ ನಿಜವಾಗಿ ಅಲ್ಲಿ ಏನು ನಡೆದಿದೆ ಅನ್ನೋದು ಮಾಹಿತಿ ತೆಗಿಲಿಕ್ಕೆ, ತನಿಖಾ ವರದಿಯ ಏನು ರಹಸ್ಯ ಇತ್ತು ಅದನ್ನೆಲ್ಲವನ್ನು ತೆಗಿಲಿಕ್ಕೆ ನಾವು ಎಷ್ಟು ನಮ್ಮ ತಂಡ ಕಷ್ಟಪಟ್ಟಿದೆ ಅಂದರೆ, ನಮಗಿರುವ ಕಾಳಜಿ ಯಾಕೆ ಸರ್ಕಾರಕ್ಕಿಲ್ಲ, ಯಾಕೆ ಸಂಬಂಧಪಟ್ಟವರಿಗಿಲ್ಲ, ಅಧಿಕಾರಿಗಳಿಲ್ಲ ಅನ್ನೋದೇ ನಮಗೆ ದುಃಖ.
ಯಾರು ನೆನಪು ಮಾಡಲಿ ಅಥವಾ ಬಿಡಲಿ, ನಾವಂತೂ ಅರ್ಜುನನ ಸದಾ ನೆನಪು ಮಾಡ್ಕೊಳ್ಳೋಣ. ಡಿಸೆಂಬರ್ 4ರಂದು ನಿಮಗೆ ಸಮಯ ಇದ್ದರೆ ನೀವು ಕೂಡ ಬರ್ಬೋದು, ಅಥವಾ ನೀವು ಎಲ್ಲಿದ್ದೀರಿ ಅಲ್ಲೂ ಕೂಡ ನೀವು ಅರ್ಜುನನ ನೆನಪು ಮಾಡ್ಕೋಬೋದು. ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೋಬೋದು. ಖಂಡಿತ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಜಾಯ್ನ್ ಆಗ್ತೀವಿ. ಮತ್ತು ನೋಡಿ, ಒಂದು ವರ್ಷ ಯಾರು ಮರ್ತರಿ ಬಿಡಲಿ, ನಾವಂತ ಏನು ಮಾಡ್ತಿದ್ದೀವಿ ಅಂದರೆ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಲ್ಲಿ ಪ್ರಾಣಿಗಳ ಬಗ್ಗೆ, ವಿಶೇಷವಾಗಿ ಅರ್ಜುನನ ಬಗ್ಗೆ ನಾವು ಅಲ್ಲಿ PPT ಪ್ರೆಸೆಂಟೇಷನ್ ಮೂಲಕ ಎಲ್ರಿಗೂ ತಿಳಿಸ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ. ಅರ್ಜುನನ ಮಹತ್ವ ಏನು ಅನ್ನೋದನ್ನ ತಿಳಿಸ್ತಾ ಇದ್ದೀವಿ. ಅರ್ಜುನನಿಂದ ಬದುಕಲು ಕಲಿಯಿರಿ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅದರ ಮೂಲಕ ನಾವು PPT ಮೂಲಕ ಎಲ್ಲ ಕಾಲೇಜುಗಳಲ್ಲೂ ಕೂಡ ಇಡೀ ಒಂದು ವರ್ಷದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆ ಮೂಲಕ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ, ಸದಾ ಅರ್ಜುನನ ನೆನಪು ಮಾಡ್ಕೊಳ್ಳೋಣ. ಡಿಸೆಂಬರ್ 4ರಂದು ಒಂದು ಕಣ್ಣೀರು ಹಾಕಿ ಎಲ್ಲರೂ ಸೇರಿ ಅರ್ಜುನನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ರಿಗೂ ಕೂಡ ನಮಸ್ತೆ.